ಮಾಧ್ಯಮ ಮಿತ್ರರೇ, ಇವತ್ತಿನ ಪರಿಸ್ಥಿತಿಯಲ್ಲಿ SIR ಬೇಕಾ? ಅದರ ಬಗ್ಗೆ ಕ್ಲಾರಿಟಿ ತಗೊಳ್ಳೋಣ. ಬೇಕು. ಒಂದು ದೇಶದಲ್ಲಿ ತೀರ್ಕೊಂಡಿರ್ತಾರೆ, ನಮಗೊಂದು ಡೇಟಾ ಬೇಕಾಗತ್ತೆ. ಡೇಟಾ ಯಾಕೆ ಬೇಕಾಗತ್ತೆ? ನಾಳೆ ನಾವು ಸರ್ಕಾರಗಳು ಯಾವುದಾದ್ರೂ ಒಂದು ಡಿಸಿಷನ್ಸೋ ಫಾರ್ಮೇಷನ್ಸೋ ಅಥವಾ ಯಾವುದಾದ್ರು ಒಂದು ಕಾರ್ಯಕ್ರಮ ರೂಢಿಸ್ಬೇಕಾದ್ರೆ ಒಂದು ಡೇಟಾ ಬೇಕು. ಎಷ್ಟು ಜನ ಇದ್ದಾರೆ, ಯಾವ ವಯಸ್ಸಿನವರಿದ್ದಾರೆ, ಏನು ಮಾಡಿದ್ದಾರೆ, ತೀರ್ಕೊಂಡಿರೋರು ಬೇಕು ನಮಗೆ. ಮತ್ತು ಹೊಸಬರು ಯಾರಿದ್ದಾರೆ, ಹೊಸ ಜನಾಂಗ ಬರ್ತಾ ಇದೆ, 18 ಆ್ಯಡ್ ಆಗಬೇಕು. ಇನ್ನು ಕೆಲವು ಶಿಫ್ಟ್ ಆಗಿದ್ದಾರೆ. ಇವಾಗ ಈ ಬೂತಿಂದ ಆ ಬೂತಿಗೆ ಶಿಫ್ಟ್ ಆಗಿದ್ದಾರೆ. ನೀನು ತುಂಬ ಎಲ್ಲೆಲ್ಲೋ ಓಡಾಡ್ಬೇಕು. ನೀನು ಯಾವ ಬೂತಿಗೆ ಶಿಫ್ಟ್ ಆಗಿದೆಯೋ ಅಲ್ಲಿಯೇ ನಿನಗೆ ಓಟ್ ಸಿಗುತ್ತೆ. ಯಾಕಂದರೆ ಪ್ರತಿಯೊಬ್ಬನೂ ಓಟ್ ಹಾಕಬೇಕು. ಇಡೀ ಭಾರತನ ಪಕ್ಕದಲ್ಲಿಡೋಣ. ಕರ್ನಾಟಕದ 5.5 ಕೋಟಿ ವೋಟರ್ಸ್ಗಳನ್ನು ನಾವು ಈ ಥರ ಚೆಕ್ ಮಾಡಬೇಕು. ಇದಕ್ಕೆ ಮುಂಚೆ ಏನು ನಡೀತಿತ್ತು ಅಂದರೆ 2002 ನೋಡ್ತೀವಿ. ನೂರವರು ಹೇಳಿದಾಗೆ ಒಂದು ಎಲೆಕ್ಷನ್ ಕಮಿಷನ್ BLOಗಳನ್ನ ಇಟ್ಕೊಂಡು ಮನೆ ಮನೆಗೆ ಹೋಗಿ ಫಾರಂ ಫಿಲಪ್ ಮಾಡ್ತಿರ್ಲಿಲ್ಲ. ಫಾರಂ ಫಿಲಪ್ ಮಾಡೋದು ಆಲ್ರೆಡಿ ವೋಟ್ ಇರೋನ್ ಕೆಲಸ ಅಲ್ಲ. ಅವ್ರ ಹತ್ರ ಡಾಟಾ ಇರೋದು, ಆ ಡಾಟಾದಲ್ಲಿ ಆಯಾ ವೋಟರ್ಗಳ ಡಾಟಾಗಳಿರೋದು, ಅದನ್ನು ತಗೊಂಡೋಗಿ ಅದು ಸರಿಯಾಗಿದೆಯಾ, ಅವರಲ್ಲಿದ್ದಾರಾ, ಹೊಸಬರು ಬರ್ತಾ ಇದ್ದಾರಾ, ತೀರ್ಕೊಂಡಿದ್ದಾರಾ, ಅದು. ಈಗೇನಾಗ್ತಾ ಇದೆ, ಇಡೀ ದೇಶವನ್ನು ಒಂದು ಟೆಸ್ಟ್ ಕೂತ್ಕೊಂಡು ಎಕ್ಸಾಮ್ ಬರೆಸ್ತಾ ಇದ್ದಾರೆ. ಈ ದೇಶದಲ್ಲಿ ಇಡೀ ದೇಶನ ಎಕ್ಸಾಮ್ ಬರೆಸ್ತೀರಿ ಅಂದ್ರೆ ಫಾರ್ಮ್ ಕೊಟ್ಬಿಟ್ಟು ನೀವು ಫಿಲಪ್ ಮಾಡಿ ಅಂತ. ಇದು ಯಾವುದು ಸರಿ? ನಾನು ಪ್ರಜೆಗಳ ಮತದಾರ ಸಮಸ್ಯೆಗೆ ಬರೋದಕ್ಕಿಂತ ಎಲೆಕ್ಷನ್ ಕಮಿಷನ್ ಮನುಷ್ಯರೇ, ನಮ್ಮ ಪ್ರಜೆಗಳೇ, ಅವ್ರ ಬಗ್ಗೆನೇ ಮಾತಾಡಿ. 1 ತಿಂಗಳೊಳಗೆ 5.5 ಕೋಟಿ ಡಾಟಾಗಳನ್ನು ನೀವು ಕಲೆಕ್ಟ್ ಮಾಡಬೇಕು, ಮನೆ ಮನೆಗೆ ಹೋಗಿ ನೋಡಬೇಕು ಅನ್ನೋದಾದ್ರೆ ಮಾಡೋಕ್ಕೆ ಸಾಧ್ಯ ಇರೋ ಕೆಲಸನ ಅದು? ಒಂದು SIR ಪ್ರಾಸೆಸ್ಗೆ ಮಿನಿಮಮ್ 8ರಿಂದ 1 ವರ್ಷ ಬೇಡವಾ? ಬೇಕಲ್ವಾ? ಯಾಕೆ 1 ತಿಂಗಳಲ್ಲಿ ಮಾಡ್ತಿದ್ದೀರಿ? ಯಾಕೆ ಸರ್ಕಾರಿ ನೌಕರರಿಗೆ ಮತ್ತು BLOಗಳಿಗೆ ಇಂಥ ಟಾರ್ಚರ್ ಯಾಕೆ ಕೊಡ್ತಾ ಇದ್ದೀರಿ? ಎಲ್ಲೇ ನೋಡಿದ್ರು 1-1.5 ತಿಂಗಳು. ಎಷ್ಟು ಜನ BLOಗಳು, ನೀವು UP ತಗೊಳ್ಳಿ, ಬೆಂಗಾಲ್ ತಗೊಳ್ಳಿ, ಈ ಟೆನ್ಷನ್ ತಡ್ಕೊಳಕ್ಕಾದ ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ. ಅವಾಗ ಅಬೆಟಿಂಗ್ ಸೂಸೈಡ್ ಅಂತ ನಿಮ್ಮ ಮೇಲೆ ಕೇಸ್ ಹಾಕೋದ ಸರ್ಕಾರದ ಮೇಲೆ? ಅಂದ್ರೆ ಅವರು ಮನುಷ್ಯ ತಾನೆ, ಆಫೀಸರ್ಸು. ನಾವಿವತ್ತು ಎಲೆಕ್ಷನ್ ಕಮಿಷನ್ ಬೈತಾ ಇದೀವಿ, ಅವರಲ್ಲ ಕಾರಣ. ಅವ್ರು 1 ತಿಂಗಳಲ್ಲಿ ಮಾಡಿ ಅಂತ ಯಾಕೆ ಹೇಳ್ತೀರಿ ನೀವು? ಎರಡನೇದು, ಈ ದೇಶದಲ್ಲಿ ಒಂದು ಮನೆಯಲ್ಲಿ ಒಬ್ಬನು ಯಾಕೆ ಆಬ್ಸೆಂಟ್ ಆಗಿರ್ತಾನೆ, ಯಾಕೆ ಮನೆ ಚೇಂಜ್ ಮಾಡಿರ್ತಾನ್ರಿ? ಒಬ್ಬ ಪ್ರಜೆ ಯಾಕೆ ಆಬ್ಸೆಂಟ್ ಆಗಿರ್ತಾನೆ? ಕೆಲಸ ಇದೆ. ಒಬ್ಬ BLO ಒಂದು ಫ್ಲಾಟ್ನಲ್ಲಿ ಒಂದು 100 ಮನೆ ಇದ್ರೆ ಅವ್ನಿಗೆ ಎಷ್ಟು ದಿನ ಬೇಕ್ರಿ ಅಷ್ಟು ಫ್ಯಾಮಿಲಿ ನೋಡೋಕೆ? ಬೆಳಿಗ್ಗೆ ಹೋಗ್ಬೇಕು, ಒಂದು ಮನೆಗೆ 5 ಊಟದ ಫಾರ್ಮ್ ಕೊಡಬೇಕು ಅಥವಾ ಫಾರ್ಮ್ನಲ್ಲಿ ಫಿಲಪ್ ಮಾಡಬೇಕು. ಹೋದಾಗಿಲ್ಲ ಅಂದರೆ 1 ವಾರದ ಕೆಲಸದ ಮೇಲೆ ಹೋಗಿರ್ಬೋದು, ಆ ಮನೆ ಹೆಣ್ಣುಮಗಳು ತವರು ಮನೆಗೆ ಇದಕ್ಕೆ ಹೊರಗೆ ಹೋಗಿರ್ಬೋದು, ಒಬ್ಬ ಮುದುಕಿ ಇರ್ತಾಳೆ, ಅವಳಿಗೆ ಗೊತ್ತಿಲ್ಲದೆ ಇರ್ಬೋದು. ಇಲ್ಲ ಅಂದ ತಕ್ಷಣ ಆಬ್ಸೆಂಟ್. ಅವನ ಆಬ್ಸೆಂಟ್ ಆದಮೇಲೆ ಅದು ಅವನ ತಪ್ಪ? ಅದು ಕ್ರೈಮಾ? ಅವನ ಓಟನ್ನು ಡಿಲೀಟ್ ಮಾಡಿ ನೀನು ಮತ್ತೆ ಬಾ ಅಂತೀರಾ? ಅವನ ಓಟನ್ನು ಡಿಲೀಟ್ ಮಾಡಿ ನೀನು ಮತ್ತೆ ಬಂದು ನೀನು ಪ್ರೂವ್ ಮಾಡುವಂತ ದೇಶದ ಪ್ರಜೆಗೆ ಹೇಳೋ ಒಂದು ಪ್ರಕ್ರಿಯೆ ಮಾಡ್ತಾ ಇದ್ದೀರಾ? ಈ ದೇಶದ ಬಡತನದಲ್ಲಿ ಎಷ್ಟು ಜನ ಸ್ವಂತ ಮನೆಯಲ್ಲಿದ್ದಾರೆ? ಮಧ್ಯಮ ವರ್ಗ ಮನೆ ಚೇಂಜ್ ಮಾಡ್ತಾ ಇರ್ತಾರೆ. ಮನೆ ಚೇಂಜ್ ಮಾಡಿರೋ ಕಾರಣಕ್ಕೆ, ಅದನ್ನು ನಿಮಗೆ ತಿಳಿಸಿಲ್ಲ ಅನ್ನೋ ಕಾರಣಕ್ಕೆ ಡಿಲೀಟ್ ಮಾಡಿಬಿಡ್ತೀರಾ? ಈ ಪ್ರಶ್ನೆ ನಾನು ಕೇಳಿದ, ನಾವು ಡಿಲೀಟ್ ಮಾಡಿಲ್ಲ, ಪರ್ಮನೆಂಟ್ಲಿ ಶಿಫ್ಟೆಡ್ ಅಂತ. ಪರ್ಮನೆಂಟ್ಲಿ ಶಿಫ್ಟೆಡ್ ಅಂತ ನೀವು ಬರೆದು ಅವನು ಮತ್ತೆ ವೋಟರ್ ಆಗಬೇಕಾದ್ರೆ ಅವನು ಫಿಲ್ ಮಾಡಬೇಕಾಗಿರೋ ಫಾರ್ಮ್ ಯಾವುದು? ಫಾರಂ ನಂಬರ್ 6.
ಫಾರಂ ನಂಬರ್ 6 ಸಾಂವಿಧಾನಿಕವಾಗಿ ಕಾನ್ಸ್ಟಿಟ್ಯೂಷನಲಿ ಎಲೆಕ್ಷನ್ ಕಮಿಷನ್ ಹತ್ರ ಇರೋದು ಹೊಸ ಓಟುಗಳನ್ನು ಸೇರ್ಪಡೆ ಮಾಡೋದಕ್ಕೆ ಹೊರತು ಹಳೆ ಓಟುಗಳನ್ನು ಮಾಡೋದಕ್ಕಲ್ಲ. ಅಂದ್ರೆ ಅವನು ಫಾರ್ಮ್ ನಂಬರ್ 6 ಮೊದಲಿಂದ ತಗೊಂಡ್ಬರ್ಬೇಕು. ಅವನು ಆ ಫಾರ್ಮ್ ನಂಬರ್ 6 ಆಗೋ ಪ್ರಕ್ರಿಯೆಯಲ್ಲಿ ಗ್ಯಾರಂಟಿ ಇಲ್ಲ. ಯಾರು ಆಬ್ಸೆಂಟ್ ಆಗಿದ್ದಾರೆ? ನೀವು ಬಂಡೀಪುರ ನಾಗರಹೊಳೆ ಫಾರೆಸ್ಟ್ ಸೈಡ್ಗೆ ಹೋದ್ರೆ ವಯನಾಡಿಗೆ 6 ತಿಂಗಳು ಗುಳೆ ಎದ್ದೋಗ್ತಾರೆ. ನೀವು ಬಳ್ಳಾರಿ ಆ ಕಡೆ ಅಂತ ಪ್ಲೇಸ್ಗಳನ್ನು ನೋಡಿದ್ರೆ ಬೇಸಿಗೆಗಾಲದಲ್ಲಿ ಇರಕ್ಕಾಗದೆ ಗುಜರಾತ್ಗೆ, ಗೋವಾಗೆ, ಬೇರೆ ಯಾವುದಾದ್ರು ಇಟ್ಟಿಗೆ ಕಾಯ್ಸಕ್ಕೆ ಹೋಗ್ತಾರೆ. ನೀವು SIR ಸ್ಟಾರ್ಟ್ ಮಾಡಿದ್ದು ಗೊತ್ತಿಲ್ಲ ಅವ್ರಿಗೆ. ಅವ್ರ ಓಟ್ಗಳಿದೆ, ಅವ್ರು ಹೋಗಿದ್ದಾರೆ ಅನ್ನೋ ಕಾರಣಕ್ಕೆ ಡಿಲೀಟ್ ಹೆಂಗೆ ಮಾಡ್ತೀರಿ? ಅವನು ಮತ್ತೆ ಬಂದು ನಿಂತ್ಕೋಬೇಕಂದ್ರೆ ಇವತ್ತು ಸರ್ಕಾರ, ದೇಶ ನಡೆಯುತ್ತಿರುವುದು ಪ್ರತಿಯೊಬ್ಬ ವ್ಯಕ್ತಿ ದುಡಿಯುತ್ತಿರುವ ಅವನ ಬೆವರು ಹಣದಲ್ಲಿ ಅವನ ಮನೆಯನ್ನು ನೋಡಿಕೊಂಡು ಸರ್ಕಾರಕ್ಕೆ ಟ್ಯಾಕ್ಸ್ ಕಟ್ತಾನೆ. ಒಂದು ಬೆಂಕಿಪಟ್ಟಣ ತಗೋಬೇಕಂದ್ರೆ ಅವನು ಟ್ಯಾಕ್ಸ್ ಯಾಕೆ ಕಟ್ತಾನೆ? ನೀವು ಸರ್ಕಾರ ನಡೆಸಿ, ನೀವು ಪೊಲೀಸ್ ಡಿಪಾರ್ಟ್ಮೆಂಟ್ ನಡೆಸಿ, ನೀವು ಎಲೆಕ್ಷನ್ ಕಮಿಷನ್, ನಿಮ್ಮೆಲ್ರಿಗೂ ಸಂಬಳ ಕೊಡ್ತಿರೋದು ಅವನು. ಇವತ್ತು ಭಾರತ ದೇಶದಲ್ಲಿ ನೀವು ಸಾಮಾಜಿಕ ನ್ಯಾಯ ತಂದ್ರ, ಎಲ್ರಿಗೂ ಕೆಲಸ ಕೊಟ್ರ ಇಲ್ಲ. ಬಟ್ ಅಂಬೇಡ್ಕರ್ನ ಕಾನ್ಸ್ಟಿಟ್ಯೂಷನ್ ಅಲ್ಲಿ ಒಬ್ಬರಿಗೆ ಒಂದು ಮತ, ಅದು ಅವನ ಹಕ್ಕು, ಅದೊಂದೇ ಅವನ ಪವರ್. ಆ ಪವರ್ ಇಂದ ಅವನು ಆರಿಸಿದ ಸರ್ಕಾರ ಚೆನ್ನಾಗಿ ಕೆಲಸ ಮಾಡಿದ್ರೆ ಮತ್ತೆ ವೋಟ್ ಮಾಡ್ತಾನೆ, ಇಲ್ಲಾಂದ್ರೆ ಇಳಿಸ್ತಾನೆ. ಅದೊಂದೇ ಅವನ ಹತ್ರ ಇರೋ ಹಕ್ಕು. ಎಲ್ಲ ರಾಜಕೀಯ ನಾಯಕರುಗಳು, ಎಲ್ಲ ರಾಜಕೀಯ ಪಕ್ಷಗಳು 5 ವರ್ಷಕ್ಕೆ ಒಂದ್ಸಲ ಹೋಗಿ ಸ್ವಾಮಿ ನಮಗೆ ಅಧಿಕಾರ ಕೊಟ್ಟು ಆಶೀರ್ವದಿಸಿ, ನೀವೇ ಶ್ರೇಷ್ಠ, ನಿಮ್ಮ ಸಮಸ್ಯೆಯನ್ನು ನಾವು ಪರಿಹಾರ ಮಾಡ್ತೀವಿ ಅಂತ ಬೇಡ್ಕೊಳ್ತಿರೋ ಕಾಲ ಹೋಗಿ ಈಗ ಆ ಮತದಾರ ಯಾರ ದುಡಿಮೆಯಿಂದ, ಯಾರ ಇರುವಿಕೆಯಿಂದ, ಯಾರ ದುಡ್ಡಿನಿಂದ, ಯಾರ ಟ್ಯಾಕ್ಸಿಂದ ದೇಶ ನಡೀತಿದೆಯೋ ಅವನು ನಿಮ್ಮ ಮುಂದೆ ಬಂದು ಹೇಗಾದರೂ ಮಾಡಿ ನನ್ನ ಓಟನ್ನು ತಿರುಗಿ ಕೊಡೋನು ಭಿಕ್ಷೆ ಬಿಡೋ ಸ್ಥಿತಿಗೆ ತಗೊಂಡ್ಬರ್ತೀರಾ? ಒಂದು 85 ವರ್ಷದ ಮುದುಕ, ಸ್ವತಂತ್ರಕ್ಕೆ ಮುಂಚೆ ಹುಟ್ಟಿದ ವ್ಯಕ್ತಿ, ಒಂದು 20 ಎಲೆಕ್ಷನ್ಗಳು ವೋಟ್ ಮಾಡಿರ್ಬೋದಾ? ಅವನು ಮನೆಯಲ್ಲಿಲ್ಲ, ಮನೆ ಚೇಂಜ್ ಮಾಡಿದ್ದಾನೆ ಅನ್ನೋ ಕಾರಣಕ್ಕೆ ಅವನು ಮತ್ತೆ ಬಂದು ನಿಂತ್ಕೊಂಡು ವೋಟ್ ಕೇಳ್ಬೇಕಾ? 2008 ಎಲ್ಲಿ ವೋಟ್ ಮಾಡಿದೆ, 2 ಎಲ್ಲಿ ವೋಟ್ ಮಾಡಿದೆ, ನನ್ನ ತಾಯಿ ಎಲ್ಲಿ ವೋಟ್ ಮಾಡಿದ್ಲು, ನನ್ನ 10ನೇ ಕ್ಲಾಸ್ ಸರ್ಟಿಫಿಕೇಟು ಅಂತ. ಅಂದರೆ ಒಂದು ಇಡೀ ದೇಶವನ್ನ, ಪ್ರಜೆಗಳನ್ನ ಹೌ ಆರ್ ಯು ಟ್ರಾಮಟೈಸಿಂಗ್? ಇದರ ಹಿಂದಿರುವ ರಾಜಕೀಯದ ಹುನ್ನಾರ ಏನು? ನಿಮ್ಮ ಅನಿಸಿಕೆ ಏನು? ಅಥವಾ ನಿಮಗಿರುವ ಸಂತೋಷ ಏನು? ಕರ್ನಾಟಕಕ್ಕೆ ಇನ್ನು 2.5 ವರ್ಷ ಇದೆ ಎಲೆಕ್ಷನ್ಗೆ. ತಗೊಳ್ಳಿ 1 ವರ್ಷ. SIR ಸ್ಟಾರ್ಟ್ ನಾಳೆಯಿಂದ ಅಲ್ಲ, SIR ಸ್ಟಾರ್ಟ್ ಮಾಡೋದಕ್ಕೆ ಮುಂಚೆ ಯಾಕೆ ಒಂದು 6 ತಿಂಗಳಿಂದ ಜನರಿಗೆ SIR ಸ್ಟಾರ್ಟ್ ಆಗ್ತಾ ಇದೆ ಅಂತ ಹೇಳ್ತಾ ಇಲ್ಲ? ಅವರಿಗೆ ಒಂದು ಡಿಗ್ನಿಟಿ, ಗೌರವ ಯಾಕೆ ಕೊಡ್ತಿಲ್ಲ? ಹಿ ಈಸ್ ಅನ್ ವೋಟರ್ ಇನ್ ದಿಸ್ ಕಂಟ್ರಿ. ಈ ದೇಶದ ಪ್ರಜೆ. ಪರ್ಮನೆಂಟ್ಲಿ ಶಿಫ್ಟೆಡ್ ಅಂದ್ರೆ ಚಂದ್ರಯಾನಕ್ಕೋ ಮಾರ್ಸ್ ಅಂಡ್ ಜೂಪಿಟರ್ಗೆ ಹೋಗಿದ್ದಾನೆ ಅವನು, ಪಕ್ಕದ ಮನೆಗೆ ಹೋಗಿರ್ತಾನೆ, ಇನ್ನೊಂದು ಊರಿಗೆ ಹೋಗಿರ್ತಾನೆ, ಭಾರತ ದೇಶದಲ್ಲಿ ತಾನೇ ಇದ್ದಾನೆ. ನೀವು ಅವನಿಗೆ ಆ ಡಿಗ್ನಿಟಿಯನ್ನು ಕೊಡದೆ 1 ತಿಂಗಳಲ್ಲಿ ಹೆಂಗೆ ಮಾಡ್ತೀರಿ ನೀವು? ಒಂದು 6 ತಿಂಗಳಿಗೆ ಮುಂಚೆ ಅನೌನ್ಸ್ ಮಾಡಿ. ಯಾಕೆ ನೀವು ಒಂದು ನೀವು ಸ್ವಚ್ಛ ಭಾರತ್ ಟಾಯ್ಲೆಟ್ ಮಾಡೋದಕ್ಕೆ ಖರ್ಚಿಗಿಂತ ಜಾಸ್ತಿ ಪಬ್ಲಿಸಿಟಿಗೆ ಮಾಡ್ತೀರಲ್ಲ, ಆ ಥರ ಮಾಡಿ. ಸರ್ಕಾರಿ ಬಸ್ಗಳಿದೆ, ಸರ್ಕಾರಿ ಆಸ್ಪತ್ರೆಗಳಿದೆ, ಸರ್ಕಾರಿ ಶಾಲೆಗಳಿದೆ, ಸರ್ಕಾರಿ ಸಿಬ್ಬಂದಿ ಇದೆ, MLAಗಳಿದ್ದಾರೆ, MP ಗಳಿದ್ದಾರೆ, ಕಲೆಕ್ಟರ್ಗಳಿದ್ದಾರೆ. ರಸ್ತೆ ಬಸ್ಗಳ ಮೇಲೆ ಹಾಕಿ ಒಂದು 6 ತಿಂಗಳು ನಟರನ್ನ ಕರೀರಿ, ಇನ್ಫ್ಲುಯೆನ್ಸರ್ಸ್ನ ಕರೀರಿ, ಕೊನೆಯ ಮೂಲೆಯಲ್ಲಿರುವ ಮತದಾರನವರೆಗೆ ಈ ವಿಷಯವನ್ನು ತಲುಪಿಸಿ, ಸ್ವಲ್ಪ ಗೌರವಿಸಿ, ನೀವಾಗಿ ಬಂದು ನಿಮ್ಮ ಮನೇಲಿ ತೀರ್ಕೊಂಡಿರೋರನ್ನ ನೋಂದಾಯಿಸಿ. ನಿಮ್ಮಲ್ಲಿ ಯಾರಾದರೂ ಯಂಗ್ಸ್ಟರ್ಸ್ ಹೊಸಬರಿದ್ದರೆ ಹೇಳಿ. ನೀವು ಮನೆ ಶಿಫ್ಟ್ ಮಾಡಿದ್ರೆ ಫಾರ್ಮ್ ನಂಬರ್ 8 ಫಿಲ್ಅಪ್ ಮಾಡಿ. ಅದನ್ನು ಮಾಡದೆ ಏಕಾಏಕಿ 1 ತಿಂಗಳಲ್ಲಿ ಬಂದ್ವಿ, ನೋಡಿದ್ವಿ, ಬಾಗಿಲು ತಟ್ಟಿದ್ವಿ, ಇಲ್ಲ. ಆ ಪ್ರಾಸೆಸ್ನಲ್ಲಿ ಎಷ್ಟು ಜನ BLOಗಳು ಕೆಲಸ ಮಾಡೋಕ್ಕಾಗದೆ ಸುಮ್ಮನೆ ಸೈನ್ ಮಾಡಿಕೊಡಿ, ನಾವು ಫಿಲ್ಅಪ್ ಮಾಡ್ಕೊಂಡು ತೊಗೊಂಡೋಗಿದ್ದಾರೆ. ಸೈನ್ ಮಾಡಿರೋ ಫಾರ್ಮ್ ಕೊಟ್ಟರೆ ಅವ್ರು ಅಪ್ಲೋಡ್ ಮಾಡಿದಿರೋ ಕಾರಣಕ್ಕೆ ಇವನು ತಪ್ಪಾಗಿದ್ದಾನೆ. ಹೆಂಗದು? ಮತ್ತು ಆಮೇಲೆ ನಾವು ಮೊದಲನೇ ಬಾರಿ ಇಡೀ ಭಾರತ ದೇಶದಲ್ಲಿ, ಕರ್ನಾಟಕದಲ್ಲಿ ಮಾತ್ರ 2 ಸಲ ಪೋಸ್ಟ್ಪೋನ್ ಮಾಡೋಕ್ಕೆ ಎಲ್ಲ ಹೋರಾಟಗಾರರಿಂದ ಸಾಧ್ಯ ಆಗಿದೆ. ಹಾಗೆ ಹೋರಾಟ ಮಾಡಿ ಸಾಧ್ಯ ಆಗಿ ರಿಕಾಲ್ ಮಾಡಿದ್ರೆ 2.5 ಲಕ್ಷ ಓಟ್ಗಳು ಮತ್ತೆ ವಾಪಸ್ ಬಂದಿದೆ. ಅದರಲ್ಲಿ 80% ಬೆಂಗಳೂರು. ರೈತರ ಬಗ್ಗೆ ಯೋಚನೆ ಮಾಡಲ್ಲ ನೀವು, ಅಲೆಮಾರಿಗಳ ಬಗ್ಗೆ ಯೋಚನೆ ಮಾಡಲ್ಲ ನೀವು. ಅಂದರೆ
ಅಕಾರ್ಡಿಂಗ್ ಟು ದ ಕಾನ್ಸ್ಟಿಟ್ಯೂಷನ್ ಒಬ್ಬನ ಓಟಿನ ಹಕ್ಕನ್ನು ಕಿತ್ಕೋಬೇಕಾದ್ರೆ ಯು ಹ್ಯಾವ್ ಟು ಸೆಂಡ್ ಎ ನೋಟಿಸ್. ಮತ್ತೆ ಭಿಕ್ಷೆ ಬೇಡೋ ಹಾಗೆ ನಿಮ್ಮ ಪ್ರಜೆಯನ್ನ ನೀವೇ, ನಿಮಗೆ ಓಟ್ ಹಾಕಿ ಗೆಲ್ಲಿಸಿದ ಪ್ರಜೆಯನ್ನು ನೀವೇ ಮಾಡ್ತೀನಿ. ನಿಮ್ಮ ಹುನ್ನಾರ ಏನು? ಇದರಿಂದ ಕಳ್ಕೊಳ್ಳೋದು ಯಾರು? ಓದಿರೋನು ಮಾಡ್ತಾನಪ್ಪ. ಫಾರ್ ಎಕ್ಸಾಂಪಲ್ ನಮ್ಮದೇ ಓಟ್ ತಗೊಳ್ಳಿ, 2015 ನಂತರ ಯಾರಾದರೂ ವೋಟರ್ ತಗೊಂಡಿದ್ರೆ ಫೋನ್ ನಂಬರ್ ಆ್ಯಡ್ ಆಗಿದೆ. 16, 17, 18 ವೋಟರ್ಸ್ ಐ ಡಿ ಇದ್ದವರು ಅವರ ಎಪಿಕ್ ನಂಬರ್ನ ನೀವು ಹೋದರೆ ಒಂದು OTP ಬರುತ್ತೆ ನಿಮ್ಮ ಫೋನ್ ನಂಬರ್ಗೆ. ನನಗೆ ಮೊನ್ನೆಯಿಂದ ಇಡೀ ದೇಶ ಹುಡುಕ್ತಾ ಇದೆ ನನ್ನ ವೋಟರ್ ಐ ಡಿಗೆ, ನಾನೊಂದು 200 ಎಪಿಕ್ ಐ ಡಿ ಬಂತು. ಅಂದರೆ ನೀವು ಈ ಮಾಡಿದವರು ಈ ಊರಲ್ಲಿ ಇಲ್ಲ, ಶಿಫ್ಟ್ ಆಗಿದ್ದಾರೆ ಅಂದರೆ ನೋಡಿ, ನಿಮ್ಮಲ್ಲಿ ಡಾಟಾ ಇದೆಯಲ್ಲ, ಫೋನ್ ನಂಬರ್ ಇದೆ, ಫೋನ್ ಮಾಡಿ, ಏನಪ್ಪ ನೀವು ಶಿಫ್ಟ್ ಆಗಿದ್ದೀರಿ ಅಂತ ಬರ್ತಾ ಇದೆ, ಎಲ್ಲಿಗೆ ಶಿಫ್ಟ್ ಆಗಿರೋ ತಿಳಿಸಿ, ಒಂದು ಫಾರ್ಮ್ ನಂಬರ್ 8 ಹೇಳಿ ಮಾಡಿ, ನಾವು ಇಲ್ಲಿ ಡಿಲೀಟ್ ಮಾಡ್ತೀವಿ. ಇಷ್ಟು ಕೆಲಸವನ್ನು ಸರ್ಕಾರ ಮತ್ತು ಒಂದು ಎಲೆಕ್ಷನ್ ಕಮಿಷನಲ್ಲಿ ಕೆಲಸ ಮಾಡ್ತಿರುವ ಆಫೀಸರ್ಸ್ ನಿಮಗೆ ಸಂಬಳ ಕೊಡ್ತಿರೋದು ಇವ್ರಿ. ಒಂದು ಬೆಂಕಿಪಟ್ಟಣ ತಗೊಂಡು ಟ್ಯಾಕ್ಸ್ ಕಟ್ತಾ ಇದ್ದಾನೆ. ತನ್ನ ಮನೆಯನ್ನ, ತನ್ನ ಹೊಟ್ಟೆಯನ್ನ, ತನ್ನ ಬಡತನವನ್ನ ಪೋಷಿಸುತ್ತಾ ತನ್ನ ಭವಿಷ್ಯಕ್ಕೆ ಬೇಕಾದ ದುಡ್ಡನ್ನು ಎತ್ತಿಡ್ತಾ ಸರ್ಕಾರಕ್ಕೆ ಟ್ಯಾಕ್ಸ್ ಕಟ್ಟಲೇಬೇಕು. ಕಣ್ಣು ಕಾಣಿಸೋನು ಕಟ್ತಾನೆ. ಇನ್ಕಮ್ ಟ್ಯಾಕ್ಸ್ ಬ್ರಾಕೆಟ್ನಲ್ಲಿ ಬಡ್ದ್ರು ಎಲ್ಲಿ ತಗೊಂಡ್ರು ಟ್ಯಾಕ್ಸು, ಪೆಟ್ರೋಲ್ ತಗೊಂಡ್ರು ಟ್ಯಾಕ್ಸು, ಒಂದು ಹೋಟ್ಲಿಗೆ ತಿಂದ್ರು ಟ್ಯಾಕ್ಸು. ಸೊ ಇಡೀ ಪ್ರಕ್ರಿಯೆನೇ ರಾಂಗ್ ಆಗಿದೆ. ದಯವಿಟ್ಟು ಒಂದು ಸಮುದಾಯವನ್ನ, ಒಬ್ಬ ಪ್ರಜೆಯನ್ನ ಅವನ ಸ್ವಾಭಿಮಾನದ ಜೊತೆ ಬದುಕಕ್ಬಿಡಿ. ದಯವಿಟ್ಟು ಲೈನ್ನಲ್ಲಿ ನಿಲ್ಲಿಸ್ಬೇಡಿ. ಡಿಮಾನಿಟೈಸೇಷನ್ ಮಾಡಿ ಲೈನ್ನಲ್ಲಿ ನಿಲ್ಲಿಸಿದ್ ನೋಡಿದ್ದೀವಿ. ಕೊರೋನಾ ಬಂದರೆ ನಿಮ್ಮ ದೂರಕ್ಕೆ ಬಿಟ್ಟು ಅವರವ್ರು ನಡ್ಕೊಂಡು ಹೋಗಿದ್ದು ನೋಡಿ. ಮತ್ತೆ ಯಾಕೆ ನಿಲ್ಲಿಸ್ತೀರಿ? ಇದು ಸ್ವಾಭಿಮಾನದ, ನಮ್ಮ ಮನಸ್ಸಾಕ್ಷಿ, ಇದು ಎಲ್ಲರಿಗೂ ಸಲ್ಲತ್ತೆ. ನನ್ನ ಕೆಲವು ಪತ್ರಕರ್ತರಿಗೆ ಹೇಳಿ, ಸರ್ ನಂದು ಹೋಗ್ಬಿಟ್ಟಿದೆ, ನಿಮ್ಮದು ಹೋಗ್ಬಿಟ್ಟಿದೆ ಅಂದರೆ ಆದರೆ ಅವ್ರಿಗೆ ಗೊತ್ತಿಲ್ಲ. ಮತ್ತೆ ಹೋಗಿ ನಿಂತ್ಕೋಬೇಕು, ಮೊದಲಿಂದ ಫಾರ್ಮ್ ಮಾಡಬೇಕು. ಒಬ್ಬ ದಿನಗೂಲಿ ಅವನು ಹೋಗಿ ಕುಂತ್ಕೊಂಡ್ರೆ 5 ದಿನ ಆಗುತ್ತೆ, ಓಡಾಡಬೇಕು. ಅವನಿಗೆ ದಿನಕ್ಕೆ 500 ರೂಪಾಯಿ ಸಂಬಳ, ದುಡಿಮೆ ಬಿಡಬೇಕು, ಅವನು ಕೆಲಸ ಬಿಡಬೇಕು. ಈ ನೋವನ್ನು ಪ್ರಜೆಗಳ ಮೇಲೆ ಆಗಬೇಕು. SIR ನಮ್ಮ ಸಮಸ್ಯೆ ಇರೋದು ಅದರ ಪ್ರಕ್ರಿಯೆಯಲ್ಲಿ. ಎಲೆಕ್ಷನ್ಗೆ 3 ತಿಂಗಳಿಗೆ ಮುಂಚೆ ಬೆಂಗಾಲ್ನಲ್ಲಿ ಮಾಡಿದ್ವಿ. 1 ಕೋಟಿ, ಹತ್ರ 1 ಕೋಟಿ ಕ್ಯಾನ್ ತೆಗೆದುಬಿಟ್ರು. ಅಂದರೆ ಒಂದು ಗೆದ್ದ ಸರ್ಕಾರ 1 ಕೋಟಿ ಜನ ಓಟು ಹಾಕಿದ್ದವರು ಓಟ್ ಹಾಕದೆ ಗೆದ್ದಿದೆ ಅಂದ್ರೆ ಅದು ಯಾವ ಥರದ ಪ್ರಜಾಪ್ರಭುತ್ವ ಆಗತ್ತೆ? ಯಾವ ಥರದ ಪ್ರಜಾಪ್ರಭುತ್ವ ಆಗತ್ತೆ? ಇದರ ಇಂದಿನ ಉನ್ನಾಹಾರ SCA NRC ಥರ ಐಡಿಯಾ ಏನಾದ್ರು ಇದೆಯಾ ನಿಮಗೆ? ಯಾಕೆ ವಂಶವೃಕ್ಷ ಕೇಳ್ತಾ ಇದ್ದೀರಿ? ಇದು ನನ್ನ ನಿಮ್ಮ ವೈಯಕ್ತಿಕ ಸಮಸ್ಯೆ ಅಲ್ಲ, ಇದು ದೇಶದ ಸಮಸ್ಯೆ. ಅದಕ್ಕೆ ಈ ಹೋರಾಟಕ್ಕೆ ಕರ್ನಾಟಕ ಮಾದರಿ ಆಗಬೇಕು. ಕರ್ನಾಟಕದ ಪ್ರಜೆಗಳು ನೋಡಿ, ಬಹಳ ಜನ ಹಿಂದುಳಿದವರು, ಬಡವರಿಗೆ ಅವ್ರ ಧ್ವನಿ ಇಲ್ಲ. ಧ್ವನಿ ಇಲ್ದಿದ್ದಾಗ ಸಿವಿಲ್ ಸೊಸೈಟಿ, ಮಾಧ್ಯಮಗಳು, ನಮ್ಮಂಥವರು ಅವ್ರಿಗೆ ಧ್ವನಿಯಾಗ ನಿಂತು ಅವ್ರಿಗೆ ನ್ಯಾಯ ಕೊಡೋದು ಕೆಲಸ ಮಾಡಲೇಬೇಕು. ಸೊ ನಮ್ಮ ಒತ್ತಾಯ ಎಲೆಕ್ಷನ್ ಕಮಿಷನ್ಗೆ, ಫಾರ್ಮ್ 8 ಅನ್ನು ತಗೊಂಡ್ಬನ್ನಿ. ಫಾರ್ಮ್ 8 ಬಗ್ಗೆ ಯಾಕೆ ಹೇಳ್ತಿಲ್ಲ? ನೀವೇ ಕಳಿಸಿದ್ರಿ ನಿಮ್ಮ ಇದರಲ್ಲೇ ಶಿಫ್ಟೆಡ್ ಹೇಳ್ತಾ ಇದ್ದೀನಿ. ಹೊಸ ಮತದಾರರಿಗೆ ಫಾರ್ಮ್ ನಂಬರ್ 6, ಸ್ಥಳಾಂತರಗೊಂಡು ಮತದಾರರಾಗಿ ನೋಂದಾಯಿಸಿಕೊಳ್ಳೋದಕ್ಕೆ ಫಾರ್ಮ್ ನಂಬರ್ 8 ಅಂತ ನೀವೇ ಅನೌನ್ಸ್ ಮಾಡಿದಿರಿ. ಆ ಫಾರ್ಮ್ ನಂಬರ್ 8 ಯಾಕೆ ಹೇಳ್ತಾ ಇಲ್ಲ ಈಗ? ಅಂದರೆ ಫಾರ್ಮ್ ನಂಬರ್ 8 ಆದರೆ ಏನಾಗುತ್ತೆ? ನನಗೊಂದು ಮತ ಇತ್ತು, ನನಗೆ ಗೊತ್ತಿದ್ದೋ ಗೊತ್ತಿಲ್ಲದೇನೋ ನಾನು ಚೇಂಜ್ ಮಾಡಿದೆ ಮನೇನ. ಬಟ್ ನಾನು ಎಲೆಕ್ಷನ್ ಕಮಿಷನ್ಗೆ ಹೇಳಕ್ಕೆ ಮರ್ತುಬಿಟ್ಟೆ, ಅಥವಾ ನನಗೆ ಗೊತ್ತಿರಲಿಲ್ಲ ಅದ್ರ ಇಂಪಾರ್ಟೆನ್ಸು. ಅವಾಗ ನೀವೇನು ಮಾಡಬೇಕು? ಫಾರ್ಮ್ ನಂಬರ್ 8 ಮಾಡಿದ್ರೆ, ನೀನು ಸ್ವಂತ ಮನೆ ತೊಗೊಂಡು ಹೋಗಿದ್ರೆ ಆ ಡಾಕ್ಯುಮೆಂಟ್ ಕೊಡಪ್ಪ, ಇಲ್ಲ ನೀನು ಬಾಡಿ ಮನೆಗೆ ತೊಗೊಂಡು ರೆಂಟಲ್ ಅಗ್ರಿಮೆಂಟು, ಇಲ್ಲ ಗ್ಯಾಸು, ಎಲೆಕ್ಟ್ರಿಸಿಟಿ ಕೊಟ್ಟರೆ ಸಾಕು, ಮುಗಿದೋಯ್ತು. ಯಾಕಂದರೆ ನಾನು ಒರಿಜಿನಲ್ ಮತದಾರ. ಆದರೆ ಈಗ ಏನು ಹೇಳ್ತಿದ್ರಿ? ನೀನು ಮತದಾರನೇ ಅಲ್ಲ, ಮತ್ತೆ ಬಂದು ಲೈನಲ್ಲಿ ನಿಂತ್ಕೋ. ಇನ್ನೊಂದು ಪ್ರಶ್ನೆ ಕೇಳ್ತೀನಿ. ನೀವು ಒಂದು 4-5 ವರ್ಷ ಆದಮೇಲೆ ಡಾಟಾ ಅಸೆಸ್ಮೆಂಟ್ ಮಾಡಬೇಕಾದ್ರೆ 2020ರಲ್ಲಿ ಇಷ್ಟು ಕೋಟಿ ಹೊಸ ಮತದಾರನ ತಂದೆ ಅಂತ ಹೇಳ್ತೀರಾ? ಅದು ಹೊಸ ಮತದಾರರಲ್ರಿ, 85 ವರ್ಷದವನು 18 ವರ್ಷದವನು ಸೇರಿರೋದು. ದಯವಿಟ್ಟು ನಾವು ಪ್ರಜೆಗಳು, ನಮಗೆ ಯಾವ ಪಕ್ಷ ಯಾವ ಪಾರ್ಟಿ ಅವರವ್ರ ಇಷ್ಟ ಅದು. ಆದರೆ ಡೋಂಟ್ ಟ್ರಾಮಟೈಸ್ ಅ ಹೋಲ್ ಕಂಟ್ರಿ, ಡೋಂಟ್ ಟ್ರಾಮಟೈಸ್ ದ ಗೌರ್ಮೆಂಟ್ ಆಫೀಸರ್ಸ್. SIR ಆಗಬೇಕು. ದಯವಿಟ್ಟು ಇನ್ನೊಂದು 6 ತಿಂಗಳಲ್ಲಿ ಏನು ಎಲೆಕ್ಷನ್ ಇಲ್ಲ ಕರ್ನಾಟಕದಲ್ಲಿ. ಈಗ ಕೊನೆಯ ಮತದಾರನಿಗೂ ಕೂಡ ಅರಿವು ಹೋಗುವವರೆಗೆ ಪಬ್ಲಿಸಿಟಿ ಮಾಡಿ ತಿಳಿಸಿ
ಹೊಸ ವೋಟರ್ಸ್ಗೆ 6, ಡಿಲೀಟ್ ಮಾಡಬೇಕಾಗಿರೋದು 7 ಮಾಡಿ 8 ಚೇಂಜ್ ಮಾಡಿರೋರಿಗೆ ಅವಕಾಶ ಕೊಡಿ. ಇಷ್ಟು ಡಿಲೀಟ್ ಮಾಡಿ 15 ದಿನ ಕೊಟ್ಟರೆ 2.5 ಲಕ್ಷ ಜನ ಬಂದರು. ಇನ್ನೊಂದು ಸ್ವಲ್ಪ ಟೈಮ್ ಕೊಟ್ಟರೆ ಎಲ್ಲರೂ ಬರ್ತಾರೆ. ಹೌ ಕ್ಯಾನ್ ಯು ಡಿಲೀಟ್? ಇಲ್ಲ, ಅದು ಟೆಕ್ನಿಕಲಿ ಡಿಲೀಟ್ ಅಲ್ಲ. ಶಿಫ್ಟ್ ನೋಡಿ, ಶಿಫ್ಟೆಡ್ ನಂದು ಬೆಳಿಗ್ಗೆ ಪರ್ಮನೆಂಟ್ಲಿ ಶಿಫ್ಟೆಡ್ ಅಂತಿತ್ತು. ನನ್ನ ಪ್ರಶ್ನೆ ಕೇಳಿದ್ರಿಂದ ಕೋಟ್ಯಾಂತರ ಜನ ಅದನ್ನು ನೋಡಿದ್ರಿಂದ ಸಾಯಂಕಾಲದೊಳಗೆ ನೀವು ನನಗೆ ಯಾಕೆ ಫೋನ್ ಮಾಡ್ತೀರಿ, ನನ್ನ ನಂಬರ್ ಎಲ್ಲಿಂದ ಸಿಕ್ತು ನಿಮಗೆ? ನಿಮ್ಮ ಡಾಟಲ್ಲಿದೆ ನನ್ನ ನಂಬರ್. ಸಾರಿ ಸರ್, ಕ್ಷಮೆ ಮಾಡಿ, ತಪ್ಪಾಗೋಯ್ತು. ಸರಿ ಮಾಡಿ ಸರ್, ನಾವು ಸರಿ ಮಾಡ್ತೀವಿ, ಅದು ಹಂಗೆ ಟ್ವೀಟ್ ಮಾಡಿಬಿಡ್ತೀರಾ? ಇಲ್ಲ ರೀ, ನೀವು ಮೊದಲು ಸರಿ ಮಾಡಿ. ಸಾಯಂಕಾಲ ಪ್ರೆಸ್ ಮೀಟ್ ಮಾಡ್ತಾರೆ. ಇಲ್ಲ, ಅದನ್ನು ಮಾಡೋ ಅಷ್ಟೊತ್ತಿಗೆ ಅವರೊಳಗೆ ಅವರೇ ಚೇಂಜ್ ಮಾಡಿದ್ದಾರೆ. ಯಾಕೆ ಚೇಂಜ್ ಮಾಡಿದ್ರಿ? ಪರ್ಮನೆಂಟ್ಲಿ ಶಿಫ್ಟೆಡ್ಡು ನಿಮ್ಮಲ್ಲಿ ಹುಡುಕಿದ್ರೆ ತಾನೇ ಮಾಡ್ತೀರಿ. ಶಿಫ್ಟ್ ಮಾಡಿಬಿಟ್ಟು ಅವತ್ತು ರಾತ್ರಿ 8 ಬಿ ಎಲ್ ಕಳಿಸ್ತಾರೆ ಅಂದರೆ ಕ್ಯಾಮ್ರಾ ಇಟ್ಕೊಂಡು. ಅಂದರೆ ಕರ್ನಾಟಕದಲ್ಲಿ ಪ್ರತಿಯೊಂದು ಮನೆಗೆ ಬಿ ಎಲ್ಗೆ ಕ್ಯಾಮ್ರಾ ಇಟ್ಟು ಕಳಿಸಿದ್ರ ನೀವು? ನಾನು ಪ್ರಶ್ನೆ ಕೇಳಿದೆ ಅನ್ನೋ ಕಾರಣಕ್ಕೆ, ಸಿಕ್ಕಾಕೊಂಡ್ರಿ ಅನ್ನೋ ಕಾರಣಕ್ಕೆ, ನೀವು ಬಿ ಎಲ್ ನಲ್ಲಿ ಕಳಿಸೇ ಇರಲಿಲ್ಲ ಅನ್ನೋ ಕಾರಣಕ್ಕೆ ಈ ಕ್ಯಾಮ್ರಾ ಇಟ್ಕೊಂಡು ಅಕ್ಕಪಕ್ಕದ ಮನೆಯವ್ರನ್ನ ಕರೆಸಿ, ನೋಡಿ ನಾವು ನಾರ್ಜರ್ ಮಾಡ್ತಾ ಇದೀವಿ, ಈಗ ಟ್ವೀಟ್ ಮಾಡಿದ್ರೆ ಅಂದ ತಕ್ಷಣ ಸಿಕ್ಕಾಕೊಂಡೆ. ಅಂದ್ರೆ ನಾನು ಹೇಳಿದ್ಮೇಲೆ ಮಾಡ್ತಿದ್ದೀಯಾ ನೀನು? ಅದನ್ನು ಹಬ್ಸೋದು ಇದಾ ನಿಮ್ಮ ಕೆಲಸ ಎಲೆಕ್ಷನ್ ಕಮಿಷನ್ದು? ಇಲ್ಲ ಸರ್, ಶಿಫ್ಟೆಡ್ ಡಿಲೀಟೆಡ್ ಅಲ್ಲ. ಯಾವಾಗ ಅದರಿಂದ ನಾವು ಫಾರ್ಮ್ 6 ಅಲ್ರಿ, ಫಾರ್ಮ್ 6 ಡಿಲೀಟೆಡ್ ರೀ. ಹೊಸ ವೋಟರ್ ಆಗ್ಬೇಕ್ರಿ ನಾನು ಅಂದರೆ ನೀವು ಪ್ರಾಕ್ಟಿಕಲಿ ಡಿಲೀಟೆಡ್. ಶಿಫ್ಟೆಡ್, ನಾನ್ ಶಿಫ್ಟೆಡ್ ಎಲ್ಲವೂ ಸುಳ್ಳು. ದಯವಿಟ್ಟು ಪ್ರಜೆಗಳನ್ನು ಅಳಿಸ್ಬೇಡಿ, ತೊಂದರೆ ಕೊಡಬೇಡಿ. ಕೊನೆಯ ಎಲ್ಲೋ ಹೋಗಿರುವ ಗುಳೆ ಎದ್ದು ಹೋಗಿರೋನಿರ್ಬೋದು, ಹಳ್ಳಿಯವನಿರ್ಬೋದು, ಕಾರ್ಮಿಕ ಇರಬಹುದು, ಅವನ ಹಕ್ಕನ್ನು ಆಲ್ರೆಡಿ ಓಟಿರೋರವರು ಅವರ ಹಕ್ಕನ್ನು ಮರುಪಡೆಯೋದಕ್ಕೆ ಒಂದು ಸರ್ಕಾರ, ನೀವು ನಿಜವಾಗಲೂ ಈ ದೇಶದ ಜನರನ್ನ, ನಿಮ್ಮ ಮತದಾರರನ್ನ ದೇವರೇ, ದೇವತೆಗಳೇ, ಅಣ್ಣ ತಮ್ಮಂದ್ರೆ, ಅಕ್ಕ ತಂಗಿಯರಂತ ಹೇಳ್ತೀರಲ್ಲ, ಅವ್ರನ್ನ ನೀವು ನಿಜವಾಗಲೂ ಗೌರವಿಸೋದಾದ್ರೆ ಅವರನ್ನ ಮತ್ತೊಂದು ಪ್ರೂವ್ ಮಾಡೋ ಥರ ಭಿಕ್ಷಕರ ಥರ ನಿಲ್ಲಿಸಬೇಡಿ. ನಿಮ್ಗೆ ದುಡ್ಡು ಕೊಟ್ಟು ಪಬ್ಲಿಸಿಟಿ ದುಡ್ಡು ನಾವೇ ಕೊಡ್ತಾ ಇದ್ದೀವಿ ನಮ್ಮ ಸರ್ಕಲಿಂದ. ಇನ್ನೊಂದು 6 ತಿಂಗಳು ತಗೊಳ್ಳಿ. ಸಾಕಷ್ಟು ಜನ ಇದ್ದೀವಿ ಫಾರ್ಮ್ ಫಿಲಪ್ ಮಾಡಿಸೋದಕ್ಕೆ. ಅದನ್ನು ಪ್ರಾಸೆಸ್ ಕರೆಕ್ಟಾಗಿ ಮಾಡಿ ಹೊಸ ವೋಟರ್ಸ್ನ ತೊಗೊಂಡ್ಬನ್ನಿ, ಡೂಪ್ಲಿಕೇಟ್ ವೋಟರ್ಗಳನ್ನ ತೆಗೀರಿ. ಹೊಸ ಯಂಗ್ಸ್ಟರ್ಸ್ ಎಷ್ಟು ಜನ ವೋಟರ್ಸ್ ಆಗಿದ್ದಾರೆ ಅಂತ ಸಪ್ರೇಟ್ ಡಾಟಾ ಮಾಡಿ, ವಯಸ್ಸಾದವರು ಎಷ್ಟು ದಿನ ಅಂತ ಒಂದು ಡಾಟಾ ಮಾಡಿ ದೇಶ ನಡೆಸಿ. ಕರ್ನಾಟಕದಲ್ಲಿ ಇಷ್ಟು ಸಂಘ ಸಂಸ್ಥೆಗಳು ಮಾಧ್ಯಮದ ಮೂಲಕ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾಗೆ ಇದನ್ನು ನಾವು ಬೇಡಿಕೆಯಾಗಿ ಇಡ್ತಾ ಇದ್ದೀವಿ. ದಯವಿಟ್ಟು ಇನ್ನೊಂದಷ್ಟು ತಿಂಗಳು ಕೆಲಸ ಮಾಡಿ, ಡೆಡ್ಲೈನ್ಗಳು ಕೊಟ್ಟು ನಮ್ಮನ್ನು ನಿಲ್ಲಿಸಬೇಡಿ. ಫಾರ್ಮ್ ನಂಬರ್ 8 ತೊಗೊಂಡ್ಬನ್ನಿ. ಆಲ್ರೆಡಿ ಇರೋ ವೋಟರ್ಸ್ಗೆ ಮನೆಯಲ್ಲಿ ಇಲ್ಲದೆ ಇರೋ ಕಾರಣಕ್ಕೋ, ಮನೆ ಚೇಂಜ್ ಮಾಡಿದ ಕಾರಣಕ್ಕೆ ಅವನು ತಪ್ಪು ಮಾಡಿದವನಲ್ಲ, ಅವನು ದೋಷಿಯಲ್ಲ, ಅವನ ಓಟನ್ನು ಕೀಳಬೇಡಿ. ಇದನ್ನು ಹೇಳ್ತಾ ಮಾಧ್ಯಮದ ಮೂಲಕ ಎಲೆಕ್ಷನ್ ಕಮಿಷನ್ಗೆ ನೀವು ಇದಕ್ಕೆ ಸರಿಯಾದ ಉತ್ತರವನ್ನು ಕೊಡದಿದ್ದರೆ ಕರ್ನಾಟಕದಾದ್ಯಂತ ಇದಕ್ಕೆ ಬೇಕಾದ ಹೋರಾಟವನ್ನು, ಮುತ್ತಿಗೆಯನ್ನು ಮತ್ತು ಎಲ್ಲ ಟಾಪ್ ಕೋರ್ಟ್ಗಳಲ್ಲಿ ನಮ್ಮ ಫೈಟನ್ನು ನಾವು ಮುಂದುವರಿಸುತ್ತೇವೆ. ಇದು ಯಾರೋ ಒಬ್ಬ ವ್ಯಕ್ತಿಯಲ್ಲ, ಒಂದು ಸರ್ಕಾರ, ಒಂದು ಸಂಸ್ಥೆ ಭಾರತ ದೇಶದ ಪ್ರಜೆಯ ಡಿಗ್ನಿಟಿಗೆ, ಅವನ ಸ್ವಾಭಿಮಾನಕ್ಕೆ ಮಾಡ್ತಾ ಇರೋ ಹಲ್ಲೆ. ಈ ದೌರ್ಜನ್ಯವನ್ನು ನಾವು ಒಪ್ಕೊಳ್ಳಲ್ಲ. ಇದನ್ನು ನಿಮ್ಮ ಮೂಲಕ ತಿಳಿಸ್ತಾ ಇದ್ದೀವಿ. ಒಂದು ನಿಮಿಷ ಬ್ರೀದ್ ಇನ್, ಬ್ರೀದ್ ಔಟ್. ಒಂದು ಸ್ವಲ್ಪ ನೀರು, 1 by 1. 1 second. 2.5 ವರ್ಷ ಟೈಮ್ ಇದೆ. ನನ್ನ ಓಟಿಗೆ ನಾನು ನನ್ನ ಓಟನ್ನು ನಾನು ಹೋರಾಡಿ ತಗೊಳ್ಳೋದು. Okay, I have 2.5 years of time. I know how to get back my vote. I know I have get back, but I am fighting. I am representing all voters. We will all together have to fight. It is 2 minutes job. Probably they will give me mine. Because I am a celebrity, they called. Did they call all these people? I am a celebrity because of my work. But when it comes to citizen, we are all equal citizens. We are all equal citizens. I am asking, please respect the dignity of a citizen. So what's the current status of your vote, sir? Have you got back? What is the...
Yes, I called them, then they said, that is a Nagar case I am going to be. 17ನೇ ತಾರೀಕುವರೆಗೂ ಟೈಮ್ ಕೊಟ್ಟಿದ್ದಾರೆ, ರೋಲ್ ಬ್ಯಾಕ್ ಹೇಳಿದ್ದಾರೆ. ನನಗೆ ಎನ್ಯುಮರೇಷನ್ ಫಾರ್ಮ್ ಕೊಡಿ ಅಂದೆ. ಐ ಆಮ್ ಸಾರಿ, ವೇಟ್, ಐ ಟಾಕ್ ಟು ಯು, ದಿಸ್ ಇಸ್ ಅ ಕನ್ನಡ ಪ್ರೆಸ್, ಐ ಟಾಕ್ ಟು ಯು ಅಗೈನ್ ಇಲ್ವಾ. ಸೊ ಎನ್ಯುಮರೇಷನ್ ಫಾರ್ಮ್ ಕೊಡಿ, ಅಲ್ಲ ಕೊಡೋಕ್ಕಾಗಲ್ಲ, ಅಲ್ರಿ ಗೊತ್ತಾಯ್ತಲ್ರಿ, ನಾನು ಗಮನದಲ್ಲಿ ಇವಾಗ ಇಲ್ಲ ಫಾರ್ಮ್ 6 ಇಲ್ಲ ಫಾರ್ಮ್ 8 ಕಳಿಸ್ದೆ ನಾನು ಫಿಲ್ ಮಾಡಿ. ತೊಗೊಳಕ್ಕಾಗಲ್ಲ ಅಂದರೆ ಆಲ್ರೆಡಿ ಡಿಸೈಡ್ ಮಾಡಿದೆ, ಮತ್ತೆ ಎಕ್ಸ್ಟೆಂಡ್ ಯಾಕೆ ಮಾಡಿದ್ರಿ? ಎಕ್ಸ್ಟೆಂಡ್ ಮಾಡಿದ ತಕ್ಷಣ ನಾನು ಕೇಳಿದ್ನ ಇಲ್ವೋ? ನೀವು ಒಂದು ಲಿಸ್ಟ್ ಕೊಟ್ಟ ತಕ್ಷಣ ಡಿಲೀಟ್ ಆಗಿದೆ, ನಾನು ಬಂದೆ, ನನ್ನ ನಂಬರ್ ಗೊತ್ತು, ಮಾತಾಡಿದ್ರಿ, ನನ್ನ ಸಮಸ್ಯೆ ಗೊತ್ತಾಯ್ತು, ಇನ್ನು 17 ತಾರೀಕು ಎನ್ಯುಮರೇಷನ್ ಫಾರ್ಮ್ ಕೊಡ್ರಿ, ಫಿಲ್ ಮಾಡ್ತೀನಿ. ನೋ, ವಿಲ್ ನಾಟ್ ಗಿವ್. ಯಾಕೆ? ಅದಿಲ್ಲ ನೋಡಿ. ಅದಕ್ಕೆ ಇಲ್ಲಿ ಯಾಕೆ ಪ್ರಾಬ್ಲಮ್ ಆಗ್ತಿದೆ ಅಂದರೆ, ಅದಕ್ಕೆ ಅವರ ಹಿನ್ನೆಲೆ ಏನಂತ ನಾವು ನೋಡಿ, ನೀವು ಇಬ್ಬರು ಯೋಚನೆ ಮಾಡಬೇಕಾಗಿದೆ. ಆಸ್ ಪರ್ ಇಸ್ ಟು if they have suddenly brought form number 6 inside it, but for that, for form number 6 to be valid for other than what it is valid for, it should be passed in the parliament. But they have done an administrative change which legally doesn't work, because form number 6 is for new voters. ಫಾರ್ಮ್ ನಂಬರ್ 6A ಈಸ್ ಫಾರ್ ಬೇರೆ ದೇಶಗಳಿಂದ ಬಂದವರಿಗೆ. ಫಾರ್ಮ್ ನಂಬರ್ 7 ಇಸ್ ಕರೆಕ್ಷನ್, ಅಡ್ರೆಸ್ ಕರೆಕ್ಷನ್ಸ್, ಸ್ಪೆಲ್ಲಿಂಗ್ ಕರೆಕ್ಷನ್ಸ್, ಡಿಲೀಷನ್ಸ್ ಅಂಡ್ ಆಲ್ ದೋಸ್ ಥಿಂಗ್ಸ್ ಆರ್ ದೇರ್. ಫಾರ್ಮ್ ನಂಬರ್ 8 ಈಸ್ ಚೇಂಜ್ ಆಫ್ ಅಡ್ರೆಸ್. ಸೊ ಆಬ್ಸೆಂಟ್ ಅಂದ್ರೆ ಯು ವಿಲ್ ಹ್ಯಾವ್ ಟು ವೇಟ್, ಡಿಲೀಟ್ ಮಾಡಂಗಿಲ್ಲ. is shifted andre form number 8 has to fill and come back. Why are you asking him to go again to form number 6? You are asking him to form number 6 andre your vote has been deleted anta artha. Practically, technically you may say, well, it is not there. So that is not fair. That is putting people into trauma. A person who has voted for 30 times, 20 times, you can't put up your citizen who has been the reason to form different governments. See, citizens vote to sumne government na gelsodalla. If one person post independence has voted 20 times andre, he has voted different leaders who have shaped this country, so he is a part of that process, and you will ask him to go stand alone in the queue? Is my question. Next. So there are 2-3 things. I hope you got the English also into it. Yeah. 2-3 things I want to. One is, sir, ನೀವು 2 words ಯೂಸ್ ಮಾಡಿದ್ರೆ ಅದರಲ್ಲಿ ಒಂದು ಟ್ರಾಮಟೈಸ್ ಮಾಡಬೇಡಿ ಮತ್ತೆ ಟ್ರಬಲ್ ಕೊಡಿ. ವೋಟರ್ಸ್ಗಳನ್ನ ಏನು ಪಿಕ್ ಮಾಡ್ತಿದ್ರೆ ಅವ್ರನ್ನ ಪಿಕ್ ಮಾಡಬೇಡಿ. ಅದು ಇಂಪಾರ್ಟೆಂಟ್ ಆಗಿ ನಾವು ಕೇಳಿದಾಗ ಅನ್ಬು ಕುಮಾರ್ ಅವರು ಚೀಫ್ ಎಲೆಕ್ಷನ್ ಆಫೀಸರ್ ಸೇ ನೋ ಕಾಮೆಂಟ್. You might have heard his response. Second one, sir. If you asked one question, I have to answer that question, no? Okay. See, Anbu Kumar is not the problem here. BLOs are not the problem here. The very rule by the government is the problem. Tumba easy agi because Anbu Kumar we are fighting. No, we are also understanding why are you putting Anbu Kumar and BLOs, our own citizens, in such trauma that finish it in 1 month. What will he do? ಈಸ್ ಅವರ್ ಅಲ್ಲಲ್ಲ ಅವ್ರ ಭಾಗ, ಬಟ್ ಮೂಲಕ್ಕೆ ಹೋಗ್ಬೇಕು ಯಾವಾಗಲೂ, ಸಮಸ್ಯೆದ ಮೂಲಕ್ಕೆ. ವಿ ಹ್ಯಾವ್ ಟು ಗೋ. ಸೊ he will say because his orders has been that. If you see the selection of election commission itself, you have to go route, no? There was a chief from the chief justice ಇಂದ ಒಬ್ಬರು ಇರಬೇಕಿತ್ತು. 2 people from the ruling party, 1 from the upper party, 3 party will decide. Rahul Gandhi is opposition party, Amit Shah and Modi is the ruling party. 2 want Gyanesh Kumar, majority. Problem goes there. That is why we are asking the government, which is here, that do you have other intentions? You have other intentions. So Anbu Kumar is a part of a bureaucracy which has to listen to the government or the system who want it. How do you make a organization to do it, an SIR, in 1 month? Sir, the person who is sitting beside you, he mentioned many things clearly. Previously, when the data, these all come to... I told you what is 2002, no? They used to go maneyinda manege hogoru. Maneyinda manege hogi. This is the first time citizens are asked to sign a form, like an exam. It was not that.
Before, why are you not doing that? It is so beautiful, alwa. Asking same thing, sir. When there was previous system, people used to go, whether it's teacher, other Asha worker or somebody used to visit houses and they used to form 2-3 things. One is correction, second one is addition, whether it is shifted. You are saying what he is saying, Jana. ಏನಾಗಿದೆ ಸರ್ ಈಗ ಅದನ್ನೇ ಮಾತಾಡ್ತಾ ಇರೋದು ಜಾಣ. ನೋ ಯು ಶುಡ್ ಕಮ್ ಹಿಯರ್ ಅಂಡ್ ಟಾಕ್ ಫ್ರಮ್ ದ ಆಸ್ ಅ ರೆಪ್ರೆಸೆಂಟೇಟಿವ್. ಅಲ್ಲ ನಾನು ಹೇಳಿದ್ರೆ ನೀನು ಹೇಳ್ಬೇಕಾದ್ರೆ ದಯವಿಟ್ಟು ಒಂದು ಚೇರ್ ಕೊಡಿ ಅವನಿಗೆ. ಬಾ 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 ನೀನು ಏನ ಬಿಟ್ಬಿಟ್ಟು ಈ ಕಡೆ ಬಾ ಇಲ್ಲಿ. when we ask this question, sir, when we ask this question to ಯಾ Anbu that is what Anbu Kumar says, no comments. Because I understand it, because he has been forced by the system. Simple. what is the reason? ಅದನ್ನೇ ಹೇಳ್ತಾ ಇದ್ದೀನಲ್ರಿ. ಅಲ್ಲ This says that unwanted voters who are there in ಅಗೇನ್ ಒನ್ ಮೋರ್ ಕ್ವಶನ್. ಫಾರಿನರ್ಸ್ ವೋಟ್ ಇದೆ ಅಂತ ಹೇಳಿದ್ರು. ಜುಲೈ 27 ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ ಏನು 2 ವಾರದಲ್ಲಿ ಇನ್ ಆಲ್ ದ 13 ಸ್ಟೇಟ್ನಲ್ಲಿ ಅದರ್ಸ್ ಅಂತೇನೋ ಹಾಕ್ಬಿಟ್ಟು ಹೇಳಿದಿರಲ್ಲ, ವಿದೇಶಿಯರು ಬಂದು ಫಾರಿನರ್ಸ್ ಹ್ಯಾವ್ ಕಮ್ ಅಂಡ್ ಟೇಕನ್ ವೋಟ್ಸ್ ಅಂತ. ಆ ಲಿಸ್ಟ್ಗೆ 2 ವೀಕ್ಸಲ್ಲಿ ಕೊಡಬೇಕು ಅಂತ ಕರ್ನಾಟಕದಲ್ಲಿ ಮಾಡ್ತಾ ಇದ್ದಾರೆ. 13 ಸ್ಟೇಟ್ಸ್ ಆಗಿ 10 ವೀಕ್ಸ್ ಆಯಿತು. ವೈ ಇಸ್ ಇಟ್ ನಾಟ್ ಗಿವಿಂಗ್? ಸುಳ್ಳು. ಆಕ್ಚುಲಿ ಪ್ರೆಸ್ ಮೀಟಲ್ಲಿ ತುಂಬ ಡೀಟೇಲ್ಸ್ಗಳಿಗೆ ಹೋರಾಟದಲ್ಲಿ ಗೊತ್ತಾಗತ್ತೆ. ಬೇರೆ ಬೇರೆ ಕಡೆ ಎಲ್ಲ ದೇ ಹ್ಯಾವ್ ಜಸ್ಟ್ ಚೇಂಜ್ ದಮ್ ಅಂಡ್ ದೇ ಹ್ಯಾವ್ ಕಾಲ್ಡ್ ದಮ್ ಬಾಂಗ್ಲಾದೇಶೀಸ್, ನಕ್ಸಲೈಟ್ಸ್, ಪಾಕಿಸ್ತಾನೀಸ್, ಟ್ರೈಬಲ್ಸ್. ಎನಿ ಅದರ್ ಕ್ವಶನ್? Sir, right now we see in Karnataka, KSDDO list is 4 months away. We will have next list of logical districts, and then the drafting, there will be many more. So we can go 1.5 million. So what is the next step you are going to take? Because it's not a one, That is what exactly I am saying. you go to the court or Yes, that is what I said. Now we are requesting, because we have to request through the media. We are requesting, extend it. Get Form 8 back. Don't traumatize the citizens. If you continue, we will fight, we will protest, we will go to court. The fight has to continue, no? Because if you are not listening to us, then we will have to cry louder. But I am saying it through the media, and I am saying we all together have to do this, because it is affecting everybody. Affecting the dignity of a citizen. That is more important, I say. So important. Sir, do you think some of the voters who are losing their votes are feeling whether government is treating them as That's what I am saying. Now I am a non-Indian till I fill Form 6. ಸರ್, It's deleted. ಹೇಳಿ. ಕರ್ನಾಟಕದಲ್ಲಿ ಮಾತ್ರ ನಮಗೆ ಅದಕ್ಕೆ ಉತ್ತರ ಕೊಡ್ತೀನಿ. ನನಗೆ 4 ವೋಟರ್ ID ಇದೆ ಅಂತ ಒಂದು ಆಯಿತು. ನಾವು ಐ ವಿಲ್ ಟೆಲ್ ಯು ದ ಸ್ಟೋರಿ. ನಾವು ಇಟ್ ಹಸ್ ಕಮ್ ಟು ಹೈಕೋರ್ಟ್. ಅದು ಸುಳ್ಳು ಅಂತ ಪ್ರೂವ್ ಆಗಿದೆ ಈಗ. 2018 2018 ಬಿಫೋರ್ ಐ ಸ್ಟುಡ್ ಫಾರ್ ಎಲೆಕ್ಷನ್ಸ್, ನಾನು ಎಲೆಕ್ಷನ್ ನಿಲ್ತಿದ್ದೀನಿ ಅಂದ ತಕ್ಷಣ 4 ಕಡೆ ವೋಟರ್ ID ಇದೆ ಅಂತ ಒಂದು ವದಂತಿ ಹತ್ತು. 2018 December 10th my first reaction on my Twitter was, ಊಹಾಪೋಹಗಳಿಗೆ, ವದಂತಿಗಳಿಗೆ ಐ ವಿಲ್ ನಾಟ್ ಆನ್ಸರ್, ಲೆಟ್ ದ ಎಲೆಕ್ಷನ್ ಕಮಿಷನ್ ಕಾಲ್ ಮೀ. ಜನವರಿಯಲ್ಲಿ ಎಲೆಕ್ಷನ್ ಕಮಿಷನ್ ಕಾಲ್ಡ್ ಮೀ. ಈ ಥರ ಇದೆ, ಡು ಯು ಹ್ಯಾವ್ 4 ವೋಟರ್ಸ್ ID ಅಂದಾಗ ನಾನು ಅವ್ರಿಗೆ ಹೋಗಿ, ನೋಡಿ ಸ್ವಾಮಿ, 2018-19-17 ಮುಂಚೆ ಐ ವಾಸ್ ಲಿವಿಂಗ್ ಇನ್ ತಮಿಳ್ನಾಡು. ಐ ಹ್ಯಾಡ್ 1 voter ID. Now I have applied and gotten voter ID here. For that, I have filled Form 7 to Tamil Nadu Election Commission. They have given the acknowledgement. I deleted that vote. With that information I came, I have got my vote. Rest is not mine. All different ಏಜ್ ಇದೆ ಅಂತಂದ್ರು. ದೆನ್ ಸೆಟ್ ಫೇಕ್ ವೋಟ್ಸ್ ಯಾರೋ ಮಾಡಿರ್ಬೋದು ನೋಡಿ ಅಂತ. ದೆನ್ ಎಲೆಕ್ಷನ್ ಕಮಿಷನ್ ವೆಂಟ್ ಥ್ರೂ ಇಟ್. They had a thorough investigation. Then they said, okay, everything is fake. This is the only voter ID. They gave me the candidature. And I got the letter which says, sending letters to Telangana and Tamil Nadu election commissions that Prakash Raj, any other fake voter IDs, please delete. It is not his. I kept quiet. After that, there is somebody had put a private complaint on the same issue. Whatever his intention is, everybody has got this. ಆ ಕೇಸು ಕರ್ನಾಟಕ ಮ್ಯಾಜಿಸ್ಟ್ರೇಟ್ ಕೋರ್ಟ್ ಬರೋದಕ್ಕೆ ಇಟ್ ಟುಕ್ 7 years. 2025 they accepted it. Then ಇನ್ ಮೈ ಅಫಿಡವಿಟ್ನಲ್ಲಿರುವ ನಾನು ಇಲ್ಲದೆ ಇರೋ ಖಾಲಿ ಮಾಡಿರುವ ಮನೆಯ ಅಡ್ರೆಸ್ಗೆ ದೇ ಸೆಂಡ್ 2 summons.
If summons did not come, so they sent a non-bailable not to arrest me and put me in jail, asking the police, he is not coming to court, please bring him. But this issue was happening, nobody was coming to me, that is and all. Suddenly after whatever my recent interview was there, the next day, one of the media which doesn't like me carried it, all that. Then I said, is it? Then I went. And I told them, see, you have not sent the summons. You are seeing the address in the affidavit. In that affidavit, my phone number is there. My email is there. My Chennai farm is there. Hyderabad farm is there. Mysore farm address is there. Why did this man choose to give the court only that address where I don't reside? Please send me the summons, I will call. They sent the summons, I went to the High Court, showed all the details of it. High Court has stopped stay order and has asked him to come on 25th to say why he has put a wrong case. Why will I have 4 voter IDs? That is the clarification. For this question I thought you will tell me in the beginning, so that I would have cleared it. This is the clear. At present, 25th High Court ಅವರನ್ನ ಕರೆದಿದೆ. ನೀವು ಯಾಕೆ ಆ ಥರ ಮಾಡಿದಿರಿ ಅದಕ್ಕೆ ಉತ್ತರ ಕೊಡಬೇಕು. ಅವರು ಸುಳ್ಳು ಕೇಸ್ ಹಾಕಿದ್ರೆ I will not put a case back. I can put a case back to him. I don't want to fight. He is also a citizen of this country. Who is behind him? ನನಗೆ ಗೊತ್ತಿಲ್ಲ. But I don't have any voter ID. And the tragedy and irony is, the only voter ID I had is deleted now. Now where will you say 4 voter IDs? Sir, are you planning, you have already spoken to the other states where you have seen SIR has been done and the voters have been, their name has been leaked. What condition they are right now? Very sad. No, nothing has been done. These people are going there, doing SIR, coming. So there is a citizens who are traumatized, don't know what to do. Don't know what to do. This is what I are worried about, the agenda of the present government. That no questions will be asked. Let Karnataka ask the first question. Because at least for Karnataka, it is not immediate elections. So we have 2 years to fight. Probably Karnataka will stand as the resilience, strong voice. Yeah. English media